ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನಂತೆ. ತನ್ನ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಯಾರೇ ತನ್ನ ಸ್ವಾರ್ಥಕ್ಕೆ ಅಡ್ಡ ಬಂದ್ರು ಅವ್ರನ್ನ ಸಾಯಿಸೋಕೆ ರೆಡಿ ಇರ್ತಾನಂತೆ. ಅದನ್ನೇ 44ನೇ ಶ್ಲೋಕದಲ್ಲಿ ಅರ್ಜುನ ಹೇಳ್ತಿದ್ದಾನೆ, ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸಿತ ವಯಂ ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅರ್ಜುನ ತುಂಬಾ ಡಿಪ್ರೆಸ್ ಆಗಿ ಮಾತುಗಳನ್ನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಕೃಷ್ಣ, ಈ ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನೇ ಕೊಲ್ಲೋಕ್ ಬಯಸ್ತಿದೀವಲ್ಲ, ಇದು ಎಂತ ಆಶ್ಚರ್ಯಕರ ಸಂಗತಿ ಕೃಷ್ಣ ಅಂತ. ಅಯ್ಯೋ ಅಂತಿದ್ದಾನೆ ಅರ್ಜುನ. ಇದು ಮಹತ್ತಾದ ಪಾಪ ಕಾರ್ಯಗಳು ಅಂತ ಗೊತ್ತು, ಆದ್ರೂ ಕೂಡ ನಾವು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದೀವಲ್ಲ. ಈ ತರ ಹೇಳಿ ಅರ್ಜುನ ಹೇಳ್ತಾನೆ, ಕೃಷ್ಣ ಅವ್ರು ಒಂದ್ ಕೆಲಸ ಮಾಡ್ಲಿ. ಏನಾ ಒಂದ್ ಕೆಲಸ? 45ನೇ ಶ್ಲೋಕ, ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಸ್ ತನ್ಮೇ ಕ್ಷೇಮತರಂ ಭವೇತ್. ಹಾಗಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಅವ್ರ ಮೇಲೆ ಪ್ರತೀಕಾರ ಮಾಡ್ಬೇಕಂತ ಇಲ್ಲ. ಹಾಗೆ ನಾನು ನಿಶಸ್ತ್ರಧಾರಿಯಾಗಿ ನಿಂತು ಬಿಡ್ತೀನಿ. ಅವರು ಶಸ್ತ್ರಧಾರಿಯಾಗಿದ್ದಾರೆ ತಾನೆ, ಅವರೇ ಬಂದು ನನ್ನ ಕೊಂದು ಬಿಡ್ಲಿ, ನನಗೇನು ಸಮಸ್ಯೆ ಇಲ್ಲ ಕೃಷ್ಣ, ಅದೇ ನನಗೆ ಒಳ್ಳೇದು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಆಕ್ಚುಲ್ ಆಗಿ ನೋಡಿದ್ರೆ ಯುದ್ಧದ ನೀತಿಯ ಪ್ರಕಾರ ಶಸ್ತ್ರವಿಲ್ಲದವನಿಗೆ ಅಥವಾ ಮನಸ್ಸಿಲ್ಲದವನ ಮೇಲೆ ಯಾರು ಯುದ್ಧ ಮಾಡುವಂತಿಲ್ಲ. ಆದ್ರೂ ಕೂಡ ಅರ್ಜುನ ಹೇಳ್ತಿದ್ದಾನೆ, ನಾನು ಮನಸ್ಸಿಲ್ಲಿದ್ರು ಪರವಾಗಿಲ್ಲ, ಶಸ್ತ್ರ ಇಲ್ಲಿದ್ರು ಪರವಾಗಿಲ್ಲ, ಅವ್ರು ನನ್ನ ಮೇಲೆ ಯುದ್ಧ ಮಾಡಿದ್ರು ಕೂಡ ನಾನು ಅವ್ರ ಮೇಲೆ ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ. ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ, ಇದು ಶ್ರೇಷ್ಠ ಭಗವದ್ಭಕ್ತನ ಮೃದು ಮನಸ್ಸು ಅಂತ. ಮುಂದಿನ ಶ್ಲೋಕದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ರಿಪೋರ್ಟ್ ಮಾಡ್ತಾನೆ. ಮತ್ತೆ ಅದೇ ಕೊನೆಯ ಶ್ಲೋಕ 1ನೇ ಅಧ್ಯಾಯದ್ದು. ನೋಡೋಣ ಮುಂದಿನ ಶ್ಲೋಕದಲ್ಲಿ. ಹರೇ ಕೃಷ್ಣ.